ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಭೀಮಸೇನನ ಜನನವಾಗಿ ಬಿಟ್ಟಿದೆ. ಪಾಂಡು ಮಹಾರಾಜ ಕುಂತಿಯ ಜೊತೆಗೆ ಸೇರಿ ತನ್ನ ಆಲೋಚನೆಯನ್ನು ವಿನಿಮಯ ಮಾಡಿದ್ದಾನೆ. ಅತ್ತ ಧರ್ಮ ಪ್ರತಿನಿಧಿಯಾಗಿ ಯಮಧರ್ಮನೇ ಬಂದು ನಾವು ಮಾಡ್ತಾ ಇರತಕ್ಕಂಥ ಕಾರ್ಯ ಸರಿಯಾಗಿದೆ ಅಂತ ಆಶ್ವಾಸನೆ ಕೊಡುವಂತೆ ಧರ್ಮರಾಯನ ಉದಯವಾಗಿದೆ. ಮಹಾಪರಾಕ್ರಮಿಯಾಗಿರತಕ್ಕಂತಹ ಜನರಲ್ಲೆಲ್ಲ ಅತ್ಯಂತ ಶಕ್ತಿವಂತನಾಗಿರತಕ್ಕಂಥ ಭೀಮನ ಉದಯವಾಗಿದೆ. ಈ ಎರಡೂ ಸೇರಿ ಪೌರುಷ ಹಾಗೂ ಪುರುಷೋತ್ತಮ ಶಕ್ತಿ ಎರಡೂ ಸೇರತಕ್ಕಂತಹ ಒಂದು ವಿಶೇಷ ವ್ಯಕ್ತಿಯ ಜನ ನಮಗೆ ಆದರೆ ಹೇಗಿರುತ್ತೆ ಅನ್ನುವುದನ್ನು ಚರ್ಚೆ ಮಾಡಿ ಇಂದ್ರನನ್ನು ಆಹ್ವಾನಿಸಿ ಇಂದ್ರನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಇಂದ್ರನಿಂದ ಅಭಯವನ್ನು ತೆಗೆದುಕೊಂಡ ಮೇಲೆ ಪಾಂಡು ಮಹಾರಾಜ ಕುಂತಿಗೆ ಹೇಳಿದ್ದಾನೆ, ಈಗ ನೀನು ಇಂದ್ರನನ್ನು ಕರೆ. ಇಂದ್ರ ಬಂದ, ಕುಂತಿಯ ಜೊತೆಗೆ ಸಮಾಗಮವಾಯಿತು. 9 ತಿಂಗಳುಗಳ ನಂತರ ಅತ್ಯಂತ ತೇಜಸ್ವಿಯಾಗಿರತಕ್ಕಂಥ ಮಗು ಹುಟ್ಟಿದೆ ಫಾಲ್ಗುಣ ಮಾಸದಲ್ಲಿ. ಅದು ಕಾರಣ ಆ ಮಗುವಿಗೆ ಫಲ್ಗುಣ ಅಥವಾ ಫಾಲ್ಗುಣ ಅನ್ನತಕ್ಕಂತಹ ನಾಮಕರಣವನ್ನು ಮಾಡಿದ್ದಾರೆ. ಮುಂದೆ ಅರ್ಜುನನಾಗಿ ಪ್ರಸಿದ್ಧಿಯನ್ನು ಹೊಂದಿದಂತಹ ಆ ಮಗುವಿನ ಆಗಮನದಿಂದ ದೇವತೆಗಳೆಲ್ಲ ಸಂತೋಷಪಟ್ಟಿದ್ದಾರೆ, ನರ್ತನ ಮಾಡಿದ್ದಾರೆ. ಇಂದ್ರನಿಗೆ ಬಹಳ ಸಂತೋಷವಾಗಿಬಿಟ್ಟಿದೆ. ಇನ್ನು ಪಾಂಡು ಕುಂತಿಯರನ್ನು ಕೇಳಬೇಕಾಗಿಯೇ ಇಲ್ಲ ಅನ್ನುವಲ್ಲಿಗೆ ನಮ್ಮ ಉಪನ್ಯಾಸವನ್ನು ನಾವು ನಿಲ್ಲಿಸಿದ್ದೆವು. ಹಾಗೆ ನಿಲ್ಲಿಸುವುದಕ್ಕಿಂತ ಮುನ್ನ ಫಲ್ಗುಣ ಹುಟ್ಟುವ 3 ತಿಂಗಳಿನ ಹಿಂದೆ ಏನಾಯಿತು ಅನ್ನುವುದರ ಕಡೆಗೆ ಗಮನವನ್ನು ಕೊಟ್ಟಿದ್ದು. ಈಗ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳ್ವುದು ಜಯವ. ಹೌದು, ಅರ್ಜುನ ಹುಟ್ಟುವುದಕ್ಕೆ 3 ತಿಂಗಳಿನ ಹಿಂದೆ ಒಂದು ಘಟನೆ ನಡೆಯಿತು. ಒಬ್ಬ ಮಹಾತ್ಮನ ಉದಯವಾಯಿತು. ಅದು ಉದಯ ಅಂತ ಹೇಳುವುದು ಬಹಳ ಸರಳವಾದ ಪದ, ಇರಲಿ ನೋಡುವ. ಆದರೆ ನಾವು ಆ ದರ್ಶನವನ್ನು ಮಾಡಲಿಕ್ಕೆ ಹೋಗಿಬಿಟ್ಟರೆ ಇಲ್ಲಿ ಇನ್ನೊಂದು ಚೂರು ಹೇಳಬೇಕಾದ ಕೆಲಸ ಇದೆ. ಅಲ್ಲಿಗೆ ಹೋದರೆ ಬರುವುದು ತುಸು ಹೆಚ್ಚು ಕಾಲ ಆಗತ್ತೆ ಮತ್ತೆ ಈ ಪಾಂಡವರನ್ನು ವಿಚಾರಿಸಿಕೊಳ್ಳಲಿಕ್ಕೆ. ಅದು ಕಾರಣ ಇನ್ನೊಂದು ಸ್ವಲ್ಪ ಅರ್ಜುನನ ನಂತರದ ಘಟನೆಯನ್ನು ಹೇಳಿ ಆನಂತರ ಅರ್ಜುನನ ಉದಯದ 3 ತಿಂಗಳ ಹಿಂದಿನ ದರ್ಶನಕ್ಕೆ ಹೋಗಿ ಬರೋಣ. ಆದ್ದರಿಂದ ಈಗ ಅರ್ಜುನನ ಉದಯವಾದ ಮೇಲೆ ಏನಾಯಿತು? ಸ್ವಲ್ಪ ಕಾಲ ಆಯಿತು. ಪಾಂಡು ಮಹಾರಾಜ ಮತ್ತೆ ಕುಂತಿಯ ಹತ್ತಿರಕ್ಕೆ ಬಂದ. ಕುಂತಿಯನ್ನು ಕೇಳಿದ. 3 ಜನ ಮಕ್ಕಳಾಯಿತು, ಬಹಳ ಸಂತೋಷ. 4ನೇದಾಗಿ ಮತ್ತೊಂದು ಮಗು. ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂದ್ಲು. ಯಮಧರ್ಮರಾಯ ಬಂದು ನಮಗೆ ಆಶೀರ್ವಾದ ಮಾಡಿ ಧರ್ಮರಾಯನನ್ನು ಕೊಟ್ಟಿದ್ದಾನೆ. ನಮ್ಮ ಯೋಚನೆಗಳಲ್ಲಿ ಸ್ವಲ್ಪ ಧಾರ್ಮಿಕತೆ ಇರಬೇಕು ತಾನೆ. ಒಬ್ಬ ಮಹಿಳೆ ನಿಯೋಗ ಪದ್ಧತಿಯಲ್ಲಿಯಾದರೂ 1, 2, 3 ಇಲ್ಲ
4ನೆಯ ಮಗುವಿಗೆ ಅವಳು ಹೋದರೆ ಸ್ವೈರಿಣಿ ಅಂತ ಆಗಿಬಿಡ್ತಾಳೆ. 5ನೇ ಮಗುವನ್ನು ತಗೊಂಡು ಬಿಟ್ಟರೆ ವ್ಯಭಿಚಾರಿಣಿ ಅಂತ ಆಗಿಬಿಡ್ತಾಳೆ. ಛೇ 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 ಛೇ, ಬೇಡ, 3ಕ್ಕೆ ಮುಕ್ತಾಯ ಸಾಕು ಅಂದುಬಿಟ್ರು. ಪಾಂಡು ಮಹಾರಾಜ ಇನ್ನೇನು ಮಾಡ್ತಾನೆ, ಸುಮ್ಮನೆ ಆಗಿಬಿಟ್ರು. ಸುಮ್ಮನೆ ಆದನೇ ಆಗಲಿಲ್ಲ. ಸುಮ್ಮನೆ ಆಗುವುದಕ್ಕೆ ಸಂದರ್ಭ ಬಿಡಲಿಲ್ಲ. ಒಂದು ದಿವಸ ಮಾದ್ರಿ ಬಂದಿದ್ದಾಳೆ, ಪಾಂಡುವನ್ನು ಓಲೈಸಿದ್ದಾಳೆ, ಪಾಂಡುವಿನಲ್ಲಿ ಭಿನ್ನಯಿಸಿದ್ದಾಳೆ, ಚರ್ಚೆ ಮಾಡಿದ್ದಾಳೆ. ಸ್ವಾಮಿ, ಅಕ್ಕನಿಗೆ 3 ಮಕ್ಕಳಾಗಿದೆ, ಸರಿ, ಎಷ್ಟು ಏನೇ ಮಾತಾಡಿದರೂ, ಆಕೆ ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ನನಗೆ ಒಂದು ತರಹ ಸವತಿಯೇ. ಅವಳಿಗೆ ಆ ಸುಖ ಸಿಕ್ಕಿದೆ, ಸಂತೋಷವೇ, ಅದರೊಳಗೇನೂ ವಿರೋಧ ಇಲ್ಲ. ಆದರೆ ನನಗೆ ಇಲ್ಲ, ಅದು ನನ್ನ ಸಂಕಟ. ನಾನು ನಿಮ್ಮ ಧರ್ಮಪತ್ನಿ, ಅದು ನೆನಪಿಟ್ಕೊಳ್ಬೇಕು ನೀವು. ಅಂದರೆ ಆಕೆಗೆ ಸಿಕ್ಕಿರತಕ್ಕಂತಹ ಸಂತಾನ ಸೌಖ್ಯ ನನಗೂ ಸಿಗಬೇಕು. ಆ ಕಡೆಗೆ ನೋಡಿದರೆ ಗಾಂಧಾರಿ ಅಷ್ಟೊಂದು ಮಕ್ಕಳಾಗಿಬಿಟ್ಟಿದ್ದಾರೆ. ಹೀಗಾಗಿ ನನಗೆ ಸ್ವಲ್ಪ ನೋವಾಗಿದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದು, ನಾನು ಅಕ್ಕನನ್ನು ಕೇಳಲಿಕ್ಕಾಗಲ್ಲ. ನನ್ನ ಸ್ವಾಭಿಮಾನ ನನಗೆ ಅಡ್ಡು ಬರುತ್ತೆ. ಅಕ್ಕನ ಹತ್ರ ಹೋಗ್ಬಿಟ್ಟು, ನಿನಗೆ ಮಂತ್ರ ಗೊತ್ತಿದೆ, ಆ ಮಂತ್ರ ನನಗೆ ಸ್ವಲ್ಪ ಹೇಳ್ಕೊಡು, ನಾನು ಕೈಲಿ ಕೇಳೋಕ್ಕಾಗಲ್ಲ. ಆದರೆ ನನಗದು ಬೇಕು. ಇದನ್ನು ನೀವು ಅನುಸಂಧಾನ ಮಾಡಬೇಕು. ನೀವು ಆಕೆಯೂ ನನಗೂ ಇಬ್ಬರಿಗೂ ಸಮಾನಪತಿಯಾಗಿ ನೀವು ಕುಂತಿಗೆ ಹೇಳಬೇಕು, ನಿನಗೆ ಮಂತ್ರ ಕೊಡುವ ಶಕ್ತಿ ಇದೆ, ನೀನು ಮಾದ್ರಿಗೆ ಮಂತ್ರವನ್ನು ಹೇಳಿಕೊಡು ಅಂತ ಹೇಳಬೇಕು ನೀವು. ಪಾಂಡು ಮಾದ್ರಿ ಹೇಳ್ತಾ ಇರೋದೆಲ್ಲ ಸರಿಯೇ. ತನಗೆ ಮಗ ಬೇಕು ಅಂತ ಹೇಳಿ ತಾನೇನೆಲ್ಲ ಕುಂತಿಯನ್ನು ಒಪ್ಪಿಸಿ ಏನೇನೆಲ್ಲ ಹರಸಾಹಸಪಟ್ಟಿದ್ದ. ಈಗ ಮಾದ್ರಿ ಅದನ್ನೇ ಕೇಳ್ತಾ ಇದ್ದಾಳೆ, ತಪ್ಪೇನಿದೆ, ತಪ್ಪೇನೂ ಇಲ್ಲ. ಸರಿ, ಕುಂತಿಯನ್ನು ಸಮೀಪಿಸಿದ, ಕುಂತಿಯನ್ನು ಅನುನಯಿಸಿದ, ಕುಂತಿಗೆ ಹೇಳಿದ. ನೀನು ಹೇಗೂ ದುರ್ವಾಸರು ಮಂತ್ರ ಕೊಟ್ಟಿದ್ದಾರೆ, ಆ ಮಂತ್ರವನ್ನು ಒಮ್ಮೆ ಅವಳಿಗೆ ಉಪದೇಶ ಕೊಟ್ಟರೆ. ಉಪದೇಶ ಕೊಡತಕ್ಕಂಥದ್ದು ಬಹಳ ಪ್ರಧಾನವಾದಂಥ ಅಂಗ. ಅವಳು ಮನಸ್ಸು ಮಾಡಿದರೆ ಕೊಡಬಹುದು. ಒಮ್ಮೆ ಮಂತ್ರವನ್ನು ಕೊಟ್ಟರೆ, ಹಾಗೆ ಮಂತ್ರವನ್ನು ಸ್ವೀಕಾರ ಮಾಡಿದವರು ಹಾಗೆಲ್ಲ ಉಪಯೋಗಿಸುವಂತಿಲ್ಲ. ಮಂತ್ರವನ್ನು ಕೊಟ್ಟ ವ್ಯಕ್ತಿ ಅನುಮತಿಯನ್ನು ಕೊಡಬೇಕು, ಹಾಗಲ್ಲದೆ ಅದನ್ನು ಬಳಸುವಂತಿಲ್ಲ. ಇದು ಬಹಳ ಪ್ರಧಾನವಾಗಿರತಕ್ಕಂಥ ಅಂಶ ಉಪದೇಶದ ಸಂದರ್ಭದಲ್ಲಿ. ಇದು ಯಾಕೆ ಎನ್ನುವುದನ್ನು ನಾನು ಸ್ವಲ್ಪ ಹೊತ್ತಿಗೆ ಹೇಳ್ತೀನಿ. ಮಂತ್ರೋಪದೇಶವನ್ನು ಕುಂತಿ ಇಷ್ಟಪಟ್ಟಲೋ ಇಷ್ಟಪಡಲಿಲ್ಲವೋ, ಗಂಡ ಹೇಳಿದ್ದಕ್ಕೆ ಮಾಡಿದಳೋ, ಗಂಡ ವರ್ಣನೆ ಮಾಡಿದ, ನೀನು ಬಹಳ ದೊಡ್ಡವಳಾಗಿ ಬಿಡ್ತೀಯ, ನೀನು ತುಂಬ ಉದಾರಿ ಅಂತಾಗ್ತೀಯ, ನಿನ್ನನ್ನು ಲೋಕ ಸ್ತುತಿಸುತ್ತೆ, ಏನೇನೋ ಹೇಳಿದ. ಕುಂತಿಗೂ ಬಹುಶಃ ಅದೆಲ್ಲ ಇಷ್ಟವಾಯಿತು ಅಂತ ಕಾಣುತ್ತೆ. ಮಾದ್ರಿಯನ್ನು ಕರೆದು ಮಾದ್ರಿಗೆ ಮಂತ್ರೋಪದೇಶವನ್ನು ಮಾಡಿದಳು. ಮಂತ್ರೋಪದೇಶ ಮಾಡಿ ಕುಂತಿ ಹೋದಳು. ಪಾಂಡುವು ಹೋದ. ಮಾದ್ರಿ, ನೀನು ಯಾವುದೇ ಒಬ್ಬ ದೇವತೆಯನ್ನು ಕರೆ, ನಿನಗೆ ಇಷ್ಟವಾದ ದೇವತೆಯನ್ನು ಕರೆ ಅಂತ ಹೇಳಿ ವಿವರಣೆಯನ್ನೆಲ್ಲ ಕೊಟ್ಟು ಏನು ಮಾಡಬೇಕು ಅಂತ ಹೇಳಿ ಹೋದರು. ಮಾದ್ರಿ ಕುಳಿತುಕೊಂಡು ಯೋಚನೆ ಮಾಡಿದ್ಲು. ಹೌದಲ್ಲ, ನನಗೊಂದು ಅವಕಾಶ ಸಿಕ್ಕಿದೆ, ಇದರ ಸದುಪಯೋಗಪಡಿಸಿಕೊಳ್ಳಬೇಕು. ಅವಳು ಬಹಳಷ್ಟು ಯೋಚನೆ ಮಾಡಿದ್ಳು. ನಾನು ಈಗ ಕರೆದರೆ
ಯಾವುದೇ ದೇವತೆ ಬರುತ್ತೆ, ಯಾರನ್ನು ಕರಿಬೋದು? ಯಮಧರ್ಮರಾಯನ, ಇಂದ್ರನನ್ನು, ವಾಯುವನ್ನು ಕರೆದು ಬಿಟ್ಟಿದ್ದಾರೆ. ಅಗ್ನಿಯನ್ನು ಕರಿಬೋದು ನಾನು, ಮರುದ್ದೇವತೆಗಳನ್ನು ಕರಿಬೋದು ನಾನು, ಕುಬೇರನನ್ನು ಕರಿಬೋದು. ಏನೇನೋ ಯೋಚನೆ ಮಾಡಿದ್ದಾಳೆ ಆಕೆ. ಆಕೆಗೆ ಇದ್ದಕ್ಕಿದ್ದ ಹಾಗೆ ಅನ್ನಿಸ್ತು, ಹೌದಲ್ಲ, ಯಾರೇ ಒಬ್ಬರನ್ನು ಕರೆದರೂ ಒಬ್ಬರು ಬರ್ತಾರೆ. ಆದರೆ ಇಲ್ಲ, ಒಬ್ಬರನ್ನು ಕರೆದರೆ ಇಬ್ಬರು ಬರುವ ದೇವತೆಗಳು ನಮ್ಮಲ್ಲಿ ಇಬ್ಬರಿದ್ದಾರೆ, ಅವರೇ ಅಶ್ವಿನಿ ದೇವತೆಗಳು. ಹೀಗಾಗಿ ನಾನು ಯಾಕೆ ಅಶ್ವಿನಿ ದೇವತೆಗಳನ್ನು ಕರಿಬಾರದು? ಸದಾ ಜವ್ವನಿಗರು ಅಂತ ಕೇಳಿದ್ದೇನೆ. ಸದಾ ಧರಿಸಿರತಕ್ಕಂತಹ ಪುಷ್ಪಮಾಲೆ ಬಾಡುವುದಿಲ್ಲ ಅಂತ ಕೇಳಿದ್ದೇನೆ. ದೇವ ವೈದ್ಯರು ಅಂತ ಕೇಳಿದ್ದೇನೆ. ಅವರ ಅನುಗ್ರಹ ಆಗಿಬಿಟ್ಟರೆ ಇನ್ನು ನಮ್ಮ ಮಕ್ಕಳನ್ನು ಕೇಳಬೇಕಾದ್ದೇ ಇಲ್ಲ. ಶಾರೀರಿಕವಾದ ಯಾವ ಊನವೂ ಇಲ್ಲದೆ ಮಹಾಸುಂದರಾಂಗರಾಗಿ ಅಶ್ವಿನಿ ದೇವತೆಗಳ ಶಕ್ತಿಯೆಲ್ಲ ಅವರಲ್ಲಿ ಪ್ರಸಾರವಾಗಿರುತ್ತೆ. ಹೀಗೆ ಯೋಚನೆ ಮಾಡಿದಂಥ ಮಾದ್ರಿ ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಿಬಿಟ್ಟಳು, ಬಂದು ಬಿಟ್ಟರು, ಅನುಗ್ರಹಿಸಿಬಿಟ್ಟರು. ಅವ್ರನ್ನ ಯಾವಾಗಲೂ ಯಮಳರು ಅಂತ ಕರೆಯುವುದು. ವೇದದ ತುಂಬ ಅವರನ್ನು ಕರೆದರು ಅಂದರೆ ಅದು ದ್ವಿವಚನವೇ. ಒಟ್ಟೊಟ್ಟಿಗೆ ಅವರು ಬರತಕ್ಕಂಥದ್ದು. ಒಟ್ಟಿಗೆ ಬಂದಿದ್ದಾರೆ, ಅನುಗ್ರಹಿಸಿದ್ದಾರೆ. ಅವಳಿ ಮಕ್ಕಳನ್ನು ಮಾದ್ರಿ ಹೆತ್ತು ಬಿಟ್ಟಳು. ನಕುಲ ಸಹದೇವರು ಅಂತ ಹೆಸರಾಗಿ ಹೋಯಿತು. ತುಂಬ ಸುಂದರರಾಗಿದ್ದಾರೆ. ಪಾಂಡು ಮಹಾರಾಜನಿಗೆ ಅನ್ನಿಸ್ತು, ಕುಂತಿ 3 ಬಾರಿ ದೇವತೆಗಳನ್ನು ಕರೆದಿದ್ದಾಳೆ. ಮಾದ್ರಿ ಪಾಪ ಒಮ್ಮೆ ಕರೆದಿದ್ದಾಳೆ, ಇನ್ನೊಂದು ಬಾರಿ ಯಾಕೆ ಕರಿಬಾರ್ದು? ಮಾದ್ರಿಗೆ ಮಂತ್ರ ಗೊತ್ತಿದೆ. ಗೊತ್ತಿರತಕ್ಕಂಥ ಮಂತ್ರವನ್ನು ಮತ್ತೆ ಪುನಶ್ಚರಣೆ ಮಾಡಿ ಆಹ್ವಾನ ನೀಡಬೇಕು. ಆಗಲ್ಲ. ಅದನ್ನೇ ನಾನು ಆಗ ಹೇಳಿದ್ದು. ಮಂತ್ರೋಪದೇಶವಾದ ಮೇಲೆ ಯಾರು ಉಪದೇಶ ಕೊಟ್ಟಿದ್ದಾರೋ ಅವರಿಂದ 2ನೆಯ ಬಾರಿಗೆ ಅನುಮತಿ ತಗೊಳ್ಬೇಕು. ಸುಮ್ಮನೆ ನನಗೆ ಮಂತ್ರ ಗೊತ್ತಿದೆ ಅಂತ ಅದನ್ನು ಪುನಶ್ಚರಣೆ ಮಾಡಿದರೆ ಅದು ಫಲಿಸುವುದಿಲ್ಲ. ಆ ಗುಟ್ಟು ಗೊತ್ತಿತ್ತು. ಅಂದರೆ ಮಾದ್ರಿ ಈಗ ಸ್ವೀಕಾರ ಮಾಡಿದ್ದಾಳೆ. ಸ್ವೀಕಾರ ಮಾಡಿ ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಕುಂತಿ ಅನುಮತಿ ಕೊಟ್ಟಿದ್ದು ಒಮ್ಮೆ. ಆವಾಗ ಕರೆದಳು, ಆಗ ದೇವತೆ ಬಂದರು. ಈಗ ಮಾದ್ರಿ ಇದ್ದಕ್ಕಿದ್ದ ಹಾಗೆ ಕರೆದರೆ ಯಾರೂ ಬರುವುದಿಲ್ಲ. ಆದ್ದರಿಂದ ಉಪದೇಶ ತೆಗೆದುಕೊಂಡ ಮಾತ್ರಕ್ಕೆ ನನಗೆ ಸಿದ್ಧಿಯಾಗಿದೆ ಅಂತ ಅಲ್ಲ. ಈಗ ಮಾದ್ರಿ ಪಾಂಡುವಿಗೆ ತನ್ನ ಮಿತಿಯನ್ನು ಹೇಳಿದಳು. ನಾನೀಗ ಮತ್ತೊಮ್ಮೆ ಅದನ್ನು ಏನಾದರೂ ಕಾರ್ಯರೂಪಕ್ಕೆ ತರಬೇಕಾಗಿದ್ದರೆ ನನಗೆ ಯಾರು ಉಪದೇಶ ಕೊಟ್ಟಿದ್ದಾರೋ ಅವರ ಅನುಮತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದ ಕುಂತಿಗೆ ನೀವು ಇನ್ನೊಂದು ಸಲ ಹೇಳ್ತೀರಾ ಅಂತ ಕೇಳಿದ್ದು. ಪಾಂಡು ಮಹಾರಾಜ ಕುಂತಿಯ ಹತ್ತಿರಕ್ಕೆ ಹೋದ, ವಿಷಯವನ್ನು ಪ್ರಸ್ತಾವ ಮಾಡಿದ. ಕುಂತಿಗೆ ಸಿಟ್ಟು ಬಂದುಬಿಟ್ಟಿದೆ. ಅಲ್ಲ, ಕುಂತಿಯಿಂದ ನಾನು ಅಂತಹ ಪ್ರತಿಕ್ರಿಯೆಯನ್ನೇನೂ ನಿರೀಕ್ಷಣೆ ಮಾಡಿರಲಿಲ್ಲ. ಏನೇ ಆಗಲಿ ಅಸೂಯೆಯನ್ನು ಮೀರುವುದು ಬಹುಕಷ್ಟ, ಬಹಳ ಕಷ್ಟ. ತಾನೇ ಮಂತ್ರವನ್ನು ಹೇಳಿಕೊಟ್ಟಿರಬಹುದು, ಮಾದ್ರಿ ತನ್ನ ತಂಗಿಯ ಹಾಗೇ ಇರಲೂಬಹುದು. ಆದರೂ ಅದು ಸಾಧ್ಯ ಇಲ್ಲ. ಅವಳು ಹೇಳಿದ್ಳು, ಏನ್ರಿ ಇಷ್ಟು ಕೆಟ್ಟವಳು ಆ ಮಾದ್ರಿ, ಎಂಥ ವಂಚನೆ ಮಾಡಿಬಿಟ್ಲು ನನಗವಳು. ನಾನು ಬಹಳ ನೇರವಾಗಿ ಅವಳಿಗೆ ಮಂತ್ರೋಪದೇಶವನ್ನು ಮಾಡಿದರೆ ಒಂದೇ ಸಲಕ್ಕೆ ಇಬ್ಬರನ್ನ ಕರೆದುಬಿಟ್ಟಿದ್ದಾಳೆ. ನನಗೇನು ಮಾದ್ರಿ ಮಾಡಿದ್ದು ಬಹಳ ದೊಡ್ಡ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆಸೆ ಪಟ್ಟಿದ್ದಾಳೆ, ಮಂತ್ರದ ಶಕ್ತಿ ಇದೆ, ಇಬ್ಬರನ್ನ ಕರೆದಿದ್ದಾಳೆ. ಅದಕ್ಕೆ ಕುಂತಿ ಅಷ್ಟೊಂದು ಸಿಟ್ಟು ಮಾಡ್ಕೋಬೇಕೇ? ಸುಮ್ಮನೆ ಹೋಗಬೇಡಿ, ನಾನು ಮಾದ್ರಿ ವಿಷಯ ಎತ್ತಬೇಡಿ ನೀವು. ಅವಳು ವಂಚಕಿಯಾಗಿ ಬಿಟ್ಟಿದ್ದಾಳೆ ಅಂತ ಬೈದೇ ಬಿಟ್ಟಳು.
ಕುಂತಿ ಧರ್ಮರಾಯನ ತಾಯಿಯಾಗಿ ದುರ್ವಾಸರ ಶುಶ್ರೂಷೆಯನ್ನು ಮಾಡಿ ವರವನ್ನು ಪಡೆದಂತಹ, ನನಗೆ ಯಾವಾಗಲೂ ಈ ಸಂದರ್ಭವನ್ನು ನೋಡಿದರೆ ಅನಿಸುತ್ತೆ, ವ್ಯಕ್ತಿಯೊಬ್ಬನಲ್ಲಿ ಏನೋ ಸಂಗ್ರಹ ಆಗಿಬಿಡಬಹುದು, ದೈವದತ್ತವಾಗಿಯೋ ಪುರುಷ ಪ್ರಯತ್ನದಿಂದಲೋ ಏನೋ ಸಂಗ್ರಹ ಆಗಿ ಆತನಲ್ಲಿ ನಿಕ್ಷಿಪ್ತವಾಗಿ ಬಿಡಬಹುದು. ಆದರೆ ಹಾಗೆ ತನ್ನಲ್ಲಿ ಇರತಕ್ಕಂಥ ವಿಷಯವೋ ವಸ್ತುವೋ ದ್ರವ್ಯವೋ ಏನೇ ಇರಲಿ, ಅದರ ವಿನಿಯೋಗ ಆಗುವಾಗ ಆ ವ್ಯಕ್ತಿಯ ಯೋಗ್ಯತೆ ನಿರ್ಣಯ ಆಗುತ್ತೆ. ಕುಂತಿಗೆ ದುರ್ವಾಸರೇ ಆಶೀರ್ವಾದ ಮಾಡಿರಲಾರರೇಕೆ? ಕುಂತಿ ಧರ್ಮಜನ ತಾಯಿಯೇ ಆಗಿರಲೇಕೆ? ಇಲ್ಲ, ಆ ಸಮತೆ ಆಕೆಗೆ ಬರಲಿಲ್ಲ. ಹೀಗಾಗಿ ಮಾದ್ರಿಯನ್ನು ಬೈದು ನಾನು ಕೊಡೋದಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಪಾಂಡು ಮಹಾರಾಜನ ಸಂತಾನ ಸೌಭಾಗ್ಯ ಒಂದು ನಿಲುಗಡೆಗೆ ಬಂತು. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಐವರು ಪಾಂಡು ಮಹಾರಾಜನ ಮಕ್ಕಳು ಅಂತ, ಪಾಂಡವರು ಅಂತ ಹೆಸರಿಸಲ್ಪಟ್ಟರು. ಆದರೆ ವಿಧಿಯ ವಿಡಂಬನೆ ಏನು ಅಂದರೆ ಅದನ್ನೇ ಮುಂದೆ ದುರ್ಯೋಧನ ಮತ್ತೆ 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 ಹಂಗಿಸತಕ್ಕದ್ದು. ಅವನು ಕೌಂತೆಯರು ಅಂದ. ಕುಂತಿಗೆ ಹುಟ್ಟಿದ್ರೆ ಕಣ್ರಿ, ಯಾರು ಪಾಂಡು ಮಹಾರಾಜನಿಗೆ ಹುಟ್ಟಿದವರು ಅಲ್ಲ ಅನ್ನುವುದು ದುರ್ಯೋಧನನ ತರ್ಕ. ಇರಲಿ, ಅದನ್ನು ನಾವು ಮುಂದೆ ಸುದೀರ್ಘವಾಗಿ ಚರ್ಚೆ ಮಾಡೋಣ ಆ ಸಂದರ್ಭ ಬಂದಾಗ. ಇದೀಗ ನಾನು ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ ಘಟ್ಟಕ್ಕೆ ಮತ್ತೆ ಬರೋಣ. ಕುಮಾರವ್ಯಾಸ ತುಂಬ ಸುಂದರವಾಗಿ ಬರೀತಾನೆ. ರಣಭಯಂಕರನರ್ಜುನನು ಧರೆಯೊಳುದಿಸದ ಮುನ್ನ ತಿಂಗಳನೆನಿಸಿದರೆ ಮೂರಾಯಿತು ಮಥುರೆಯ ರಾಜಭವನದಲ್ಲಿ. ರಣಭಯಂಕರ ಅರ್ಜುನನು ಧಾರುಣಿಯೊಳುದಿಸದ ಮುನ್ನ ತಿಂಗಳನ್ನು ಎಣಿಸಿದರೆ ಮೂರಾಯಿತು. ಈ ಅರ್ಜುನನ ಜನನ ಆಗುವುದಕ್ಕೆ ಮುನ್ನ ತಿಂಗಳುಗಳನ್ನು ಎಣಿಸಿದರೆ 3 ತಿಂಗಳಾಯ್ತು ರೀ. ಅಂದರೆ ಅರ್ಜುನನ ಹುಟ್ಟುವುದಕ್ಕೆ ಹಿಂದಿನ 3 ತಿಂಗಳು ಏನಾಯಿತು? ಮಥುರೆಯ ರಾಜಭವನದಲ್ಲಿ. ಮಥುರೆಯ ರಾಜಭವನದಲ್ಲಿ ಏನಾಗಿದೆ? ಏನಾಗಿದೆ ಅಂದರೆ ವಿಷಾದದ ಸಂಗತಿ ಅಂದರೆ ಅದು ರಾಜಭವನದಲ್ಲಿ ಆಗಲಿಲ್ಲ. ಒಂದು ತರಹ ಗೃಹ ಸೆರೆಯಲ್ಲಿ ಇರತಕ್ಕಂತಹ ಒಂದು ವಿಧದ ಸೆರೆಮನೆಯಲ್ಲಿಯೇ ಆಯಿತು ಆ ಘಟನೆ. ಏನದು ಆ ಘಟನೆ? ಏನು ಆ ಘಟನೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಾವು 1-2-3 ತಿಂಗಳ ಹಿಂದಿನ ಉಪನ್ಯಾಸಕ್ಕೆ ಹೋಗಬೇಕು. ನಾನು ಈ ಚಂದ್ರವಂಶದ ಆರಂಭವನ್ನು ಕುರಿತು ಮಾತನಾಡಿದ್ದೇನೆ. ಸೋಮನಿಂಬುಧನಾಬುಧಂಗೆಯು ಭೂಮಿಯಲ್ಲಿ ಪುರೂರವನು, ಬಳಿಕ ಮಹೀಪತಿಗೆ ಊರ್ವಶಿಯೊಳಾಯು ಕುಮಾರಕನು. ಆ ಮಹೀಷಗೆ ನಹುಷಂಗ ಮಹಾತ್ಮಯಯಾತಿ. ಅಲ್ಲಿಯ ತನಕ ನಾನು ವಿವರಣೆಯನ್ನೆಲ್ಲ ಕೊಟ್ಟ ಮೇಲೆ ಆ ಯಯಾತಿಯ ಕಾರಣದಿಂದ ಆ ಯಯಾತಿಗೆ 2 ಪತ್ನಿಯರು ಇದ್ದದ್ದರಿಂದ, ಜೊತೆಗೊಬ್ಬ ಅಪ್ಸರಸಿ ಇರಲಿ, ಆ 2 ಪತ್ನಿಯರಿಂದಾಗಿ ಸೋಮಕುಲವೆರಡಾಯಿತು ಯದುಪೂರುಗಳ ದೆಸೆಯಿಂದ ಅಂತ ನಾನೆಲ್ಲ ವಿವರಣೆಯನ್ನು ಕೊಟ್ಟಿದ್ದೇನೆ.
ಯಯಾತಿಯ ಒಬ್ಬ ಪತ್ನಿ ದೇವಯಾನಿ, ಇನ್ನೊಬ್ಬ ಪತ್ನಿ ಶರ್ಮಿಷ್ಠೆ. ದೇವಯಾನಿಗೆ ಇಬ್ಬರು ಮಕ್ಕಳು, ಯದು ಹಾಗೂ ತುರ್ವಸು ಅಂತ. ಅನು, ದೃಹ್ಯ ಹಾಗೂ ಪೂರ್, ಈ ಮೂರು ಜನ ಶರ್ಮಿಷ್ಠೆಯ ಮಕ್ಕಳು. ಈ ಶರ್ಮಿಷ್ಠೆಯ ಮಗನಾಗಿರತಕ್ಕಂಥ ಪೂರ್ವವಿನಿಂದಲೇ ಪೌರವ ವಂಶ ಅನ್ನುವುದು ಹೇಗೆ ಬೆಳೆಯಿತು, ಅದು ಕೌರವ ವಂಶ ಹೇಗಾಯಿತು, ಅದನ್ನೆಲ್ಲ ವಿಸ್ತಾರವಾಗಿ ಮಾತನಾಡಿದ್ದೇನೆ. ಆ ಕೌರವ ವಂಶದ ಸದ್ಯದ ಸ್ಥಿತಿಯೇ ಪಾಂಡವರು. ಅಂದು ನಾನು ಹೇಳಿದ್ದೆ, ಮತ್ತೆ ನಾನು ಬರ್ತೀನಿ, ಈ ಯದುವಿನ ಬಗ್ಗೆ ಮಾತನಾಡಬೇಕಾಗಿದೆ ಅಂತ. ಅಂದರೆ ಶುಕ್ರಾಚಾರ್ಯರ ವಂಶದ ಮುಂದುವರಿಕೆ. ಈಗ ಶುಕ್ರಾಚಾರ್ಯರ ವಂಶ ಅನ್ನೋದಕ್ಕಿಂತ ಯಯಾತಿ ವಂಶ ಅನ್ನೋಣ, ಇದು ಅದೇ ಅದು ಅದೇ. ಆದರೆ ಶುಕ್ರಾಚಾರ್ಯರ ಶಕ್ತಿಪೂತವಾಗಿರತಕ್ಕಂತಹ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಗೆ ಹುಟ್ಟಿದಂತಹ ಇದು ಹಾಗೂ ತುರ್ವಸು. ನಮಗೆ ಪ್ರಕೃತ ತುರ್ವಸು ಅಮುಖ್ಯ. ಯದು, ಈ ಯದು ಮಹಾರಾಜರಿಂದಲೇ ಯಾದವರು ಅನ್ನುವರು ಹುಟ್ಟಿದ್ದು. ಯದು ವಂಶ ಅಂದರೆ ಯಾದವರ ವಂಶ. ಈ ಯದುವಂಶದಿಂದಲೇ, ಈ ಯದುವಂಶದ ಮುಂದುವರಿಕೆಯಾಗಿಯೇ ನಾವು ಇಂದು ಮಾತನಾಡಲಿರತಕ್ಕಂತಹ ಭಾರತದ ಕಥಾನಾಯಕನ ಆಗಮನ ಆಗತಕ್ಕಂಥದ್ದು. ಮತ್ತು ಯದುವಂಶಕುಲದೀಪ ಮೆರೆವ ಮೈಸೂರಧಿಪ ಬಹುಕಳಾವಂತನೀ ಭಾಗ್ಯವಂತ ಅಂತ ಮೈಸೂರು ಮಹಾರಾಜರನ್ನು ನಮ್ಮ ತಂದೆಯವರು ಕೊಂಡಾಡಿದರು. ಆ ಮೈಸೂರು ಮಹಾರಾಜರ ತನಕ, ಈಗಿನ ತನಕ ಈ ಯದುವಂಶ ಅನ್ನತಕ್ಕಂಥದ್ದು ಮುಂದುವರೆದುಕೊಂಡು ಬಂದುಬಿಡ್ತು. ಈ ಯದುವಂಶದಲ್ಲಿಯೇ ಪುರುಷೋತ್ತಮನ ಆಗಮನವಾಗಿಬಿಡ್ತು. ಈ ಯದುವಂಶ ಆ ಯದು ಮಹಾರಾಜನ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಹೀಗೆ ನೂರಾರು ಸಂತತಿಗಳಾಗಿ ಪ್ರಕೃತ ನಮ್ಮ ಘಟ್ಟಕ್ಕೆ ಶೂರಸೇನ ಮಹಾರಾಜ ಅನ್ನತಕ್ಕಂಥವನು ರಾಜ್ಯವನ್ನು ಆಳ್ತಾ ಇದ್ದಾನೆ. ಮಾರಿಷೆ ಅನ್ನತಕ್ಕಂಥವಳು ಆತನ ಹೆಂಡತಿ. ಶೂರಸೇನ ಮಹಾರಾಜನಿಗೂ ಮಾರಿಷೆಗೂ 10 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು. ಆ 10 ಜನ ಗಂಡು ಮಕ್ಕಳಲ್ಲಿ ಒಬ್ಬನ ಹೆಸರು ವಸುದೇವ ಅಂತ. ಆ ವಸುದೇವ ಹುಟ್ಟಿದಾಗ ದೇವತೆಗಳಿಗೆ ಸಂಭ್ರಮವಾಯಿತಂತೆ, ಸ್ವರ್ಗದಲ್ಲಿ ಉತ್ಸವವಾಯಿತಂತೆ. ಈ ವಸುದೇವನಲ್ಲಿ ವಿಷ್ಣುವೇ ಅವತರಿಸಲಿದ್ದಾನೆ ಅಂತ. ಹೀಗಾಗಿ ಅವರು ಸಂಭ್ರಮದಿಂದ ದುಂದುಭಿಗಳನ್ನು ಬಾರಿಸಿದರಂತೆ. ಆದ್ದರಿಂದ ಆ ವಸುದೇವನಿಗೆ ಆನಕ ದುಂದುಭಿ ಎನ್ನತಕ್ಕಂಥ ಹೆಸರು ನಾಮಕರಣವಾಯಿತು. ಹೀಗಾಗಿ ಈ ಶೂರಸೇನ ಮಹಾರಾಜನ 10 ಗಂಡು ಮಕ್ಕಳಲ್ಲಿ ಒಬ್ಬ ವಸುದೇವ, ಆತನಿಗಿರತಕ್ಕಂಥ 5 ಹೆಣ್ಣು ಮಕ್ಕಳಲ್ಲಿ ಒಬ್ಬ ಆಕೆ ಕುಂತಿ. ಆ ಕುಂತಿ ಭೋಜ ಕುಂತಿಯನ್ನು ಕರ್ಕೊಂಡು ಹೋಗೋದು ಅದೆಲ್ಲ ಕಥೆಯನ್ನು ನಾನು ಹೇಳಿದ್ದೇನೆ. ಅಂತೂ ವಸುದೇವ ಹಾಗೂ ಕುಂತಿ ಸಹೋದರ ಸಹೋದರಿಯರು, ಇದನ್ನು ನಾವು ನೆನಪಿಟ್ಟುಕೊಂಡಿರೋಣ. ಇನ್ನು ಮತ್ತೊಂದು ಕಡೆ ಉಗ್ರಸೇನ ಮಹಾರಾಜ ಹಾಗೂ ದೇವಕ ಅನ್ನತಕ್ಕಂಥವರು ಅಣ್ಣ ತಮ್ಮಂದಿರು. ಈ ದೇವಕನ ಮಗಳೇ ದೇವಕಿ, ಉಗ್ರಸೇನ ಮಹಾರಾಜನ ಮಗನೇ ಕಂಸ. ಅವರು ಬೇಕಾದಷ್ಟು ಬೇರೆ ಬೇರೆ ಮಕ್ಕಳಿದ್ದಾರೆ, ನಮಗೆ ಪ್ರಕೃತ ಇರತಕ್ಕಂಥವ್ರು.
ದೇವಕನ ಮಗಳು ದೇವಕಿ, ಉಗ್ರಸೇನ ಮಹಾರಾಜನ ಮಗ ಕಂಸ. ಈಗ ವಸುದೇವ ಅಂತ ಹೇಳಿದ್ನಲ್ಲ, ಶೂರಸೇನ ಮಹಾರಾಜನ ಮಗ. ಈ ವಸುದೇವ ಈ ದೇವಕನ ಮಗಳಾಗಿರತಕ್ಕಂಥ ದೇವಕಿಯನ್ನು ಮದುವೆಯಾದ. ಹೀಗಾಗಿ ಈಗ ದೇವಕಿ ಯದುವಂಶಕ್ಕೆ ಸೇರಿದಳು. ಮದುವೆಯಾಗಿದೆ. ವಸುದೇವ ದೇವಕಿಯರು ವಿವಾಹಾನಂತರದ ಉತ್ಸವಕ್ಕೆ ರಥದಲ್ಲಿ ಕುಳಿತಿದ್ದಾರೆ. ಏನಾಯಿತು ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ವೇದಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.